ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ರಾಜ ರಂತಿದೇವ. ಹಿಂದೆ ನಮ್ಮ ದೇಶದಲ್ಲಿ ರಂತಿದೇವ ಅನ್ನೋ ಒಬ್ಬ ರಾಜ ಆಳ್ತಾ ಇದ್ದ ಈ ದೇಶವನ್ನ. ಅವನು ಬಹಳ ಮೃದು ಹೃದಯಿ, ಜನರ ಕಷ್ಟಗಳಿಗೆ ಕರಗಿ ನೀರಾಗ್ಬಿಡ್ತಾ ಇದ್ದ. ಪ್ರಜೆಗಳನ್ನ, ಪ್ರಾಣಿ ಪಕ್ಷಿಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಒಂದ್ಸರಿ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ಬಂದ್ಬಿಡುತ್ತೆ. ನೀರಿಲ್ದೆ, ಆಹಾರನೇ ಇಲ್ದೆ ರಾಜ್ಯದಲ್ಲಿ ಮನುಷ್ಯ, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಕೂಡ ಗೋಳಾಡೋದಕ್ಕೆ ಶುರು ಮಾಡ್ತವೆ. ರಾಜ ಏನ್ ಮಾಡ್ತಾನೆ, ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ನಾನ್ ತಪಸ್ ಮಾಡಿದ್ರೆ ಪ್ರಾಯಶಃ ದೇವರಿಗೆ ನನ್ನ ಮೇಲೆ ಕರುಣೆ ಬಂದು ಮಳೆ ಬರ್ಬಹುದೇನೋ ಅನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡವನು ನಾನ್ ತಪಸ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ರಾಜ ಉಪವಾಸ ಇರೋದು ರಾಣಿಗೆ ನೋಡಕ್ಕಾಗ್ಲಿಲ್ಲ. ಕಾಡಲ್ಲಿದ್ದಂತಹ ರಾಜನಿಗೆ ಊಟ ಕೊಟ್ಬಿಟ್ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಅಂದ್ರೆ ಅವನು ತಪಸ್ ಮಾಡಕ್ ಹೋಗಿದ್ದಾನೆ, ಅವನು ಅನ್ನ ನೀರು ಇಲ್ದ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ರಾಜನಿಗೆ ಊಟ ಕೊಟ್ಟು ಕಳಿಸ್ತಾಳೆ. ರಾಜ ಇನ್ನೇನು ಊಟ ಮಾಡ್ಬೇಕು ಅಂತಂದಾಗ ಒಬ್ಬ ವೃದ್ಧ ರೋಗಿ ಎದುರಿಗೆ ಬರ್ತಾನೆ. ಅಂದ್ರೆ ಅವನಿಗೆ ವಯಸ್ಸು ಆಗಿದೆ, ತುಂಬಾ ರೋಗಿಷ್ಠನೂ ಆಗಿರ್ತಾನೆ. ಆ ಭಿಕ್ಷುಕನಿಗೆ ರಾಜ ಅರ್ಧ ಊಟವನ್ನ ಕೊಡ್ತಾನೆ, ಇನ್ನು ಅರ್ಧ ಅವನು ಇಟ್ಕೊಳ್ತಾನೆ. ರೋಗಿ ರಾಜನನ್ನ ಹರಿಸಿ ಹೊರಟು ಹೋಗ್ತಾನೆ. ಇನ್ನರ್ಧ ಊಟ ಮಿಕ್ಕಿರುತ್ತಲ್ಲ, ಅದನ್ನ ತಾನು ತಿನ್ಬೇಕು ಅನ್ನೋಷ್ಟರಲ್ಲಿ ಒಂದು ಹಸಿದ ನಾಯಿ ಅವನು ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದರ ಒದ್ದಾಟವನ್ನ ನೋಡಕ್ಕಾಗದೆ ರಂತಿದೇವ ಏನ್ ಮಾಡ್ದ, ಉಳಿದರ್ಧ ಊಟ ಇರುತ್ತಲ್ಲ ಅದನ್ನ ನಾಯಿ ಕೊಟ್ಬಿಡ್ತಾನೆ. ರಾಜನಿಗೆ ತುಂಬಾ ಬಾಯಾರಿಕೆ ಆಗಿರತ್ತೆ. ಅಷ್ಟರಲ್ಲಿ ಬಾಯಾರಿದಂತಹ ಜಿಂಕೆ ಒಂದು ತಡವರಿಸ್ತಾ ನೀರ್ ಹುಡುಕೊಂಡು ಅಲ್ಲಿಗೆ ಬರುತ್ತೆ. ರಾಜ ಅದಕ್ಕೆ ನೀರು ಕುಡಿಸಿ ಸ್ವಲ್ಪ ಹೊತ್ತಿನಲ್ಲೇ ನೀರಿಗೋಸ್ಕರ ಬಾಯಿ ತೆರಿತಾ ಇರುವಂತ ಪಕ್ಷಿ ಕೂಡ ಕಾಣಿಸ್ಕೊಳ್ಳುತ್ತೆ. ಇದನ್ನೆಲ್ಲ ದೂರದಿಂದ ಒಬ್ಬ ಬೈರಾಗಿ ನೋಡ್ತಾ ಇರ್ತಾನೆ. ಬೈರಾಗಿಗೆ ಇವನು ರಾಜ ಅನ್ನೋದು ಗೊತ್ತಿರೋದಿಲ್ಲ. ಅವನು ಉಪವಾಸದಿಂದ ಬಾಯಾರಿಕೆಯಿಂದ ಬಳಲಿರೋದನ್ನ ನೋಡಿ, ನೀನು ಯಾರಿಗೋಸ್ಕರ ಈ ಕಠಿಣ ತಪಸ್ಸನ್ನ ಮಾಡ್ತಾ ಇದೀಯಾ? ನೀನೇ ಕಷ್ಟದಲ್ಲಿದ್ದಾಗ್ಲೂ ಕೂಡ ಬೇರೆಯವ್ರಿಗೆ ಉಪಕಾರ ಮಾಡ್ತಾ ಇದೀಯಲ್ಲ, ಬಹುಶಃ ಆ ದೇವ್ರು ನಿನ್ನೆದುರುಗಡೆ ಬಂದ್ರೆ ನೀನೇನ್ ಕೇಳ್ತೀಯಾ ಅಂತಂದ್ಬಿಟ್ಟು ಆ ಬೈರಾಗಿ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಓ ಸನ್ಯಾಸಿ, ನಾನು ದೇವರನ್ನ ಕೇಳೋದಿಷ್ಟೇ. ಏನು? ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನಾ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಂ ಅರ್ತಿನಾಶನಂ. ಅಂದ್ರೆ ಅರ್ಥ ಏನು? ನನಗೆ ರಾಜ್ಯ ಬೇಡ, ಸ್ವರ್ಗ ಬೇಡ, ಪುನರ್ಜನ್ಮನೂ ಬೇಡ. ದೇವ್ರೆ, ನೀನ್ ನನಗೇನಾದ್ರೂ ಕೊಡ್ತೀನಿ ಅಂತ ಏನಾದ್ರೂ ಇದ್ರೆ ಬೇರೆಯವರ ದುಃಖಕ್ಕೆ ಸ್ಪಂದಿಸುವಂತ ಹೃದಯವನ್ನ ಮಾತ್ರ ಕೊಡು ಅಂತಂದ್ಬಿಟ್ಟು ಕೇಳ್ತಾನೆ. ರಂತಿದೇವನ ಈ ಮಾತು ಕೇಳಿ ಬೈರಾಗಿಗೆ ಆಶ್ಚರ್ಯ ಆಗೋಗುತ್ತೆ. ಬಹುಶಃ ದೇವರಿಗೂ ಈ ಮಾತು ಇಷ್ಟ ಆಯ್ತೋ ಏನೋ, ಅದಕ್ಕೆ ಆಕಾಶದಿಂದ ಮಳೆ ಸುರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಚೆನ್ನಾಗಿದೆ ಅಲ್ವಾ ಕಥೆ? ಹರೇ ಕೃಷ್ಣ.